ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ನಾವೀಗ ಏನು ಟಾಪಿಕ್ ಮಾಡ್ತಾ ಇದೀವಪ್ಪ ಅಂದರೆ ನವೋದಯ ಶಾಲೆ ಹಾಗೂ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದಂತಹ ಟಾಪಿಕ್ ಆದಂತಹ ಅಪವರ್ತನ ಮತ್ತು ಅಪವರ್ತ್ಯಗಳು. ಈ ಟಾಪಿಕ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಹಾಗೂ ಅಷ್ಟೇ ಈಸಿ ಆದಂತಹ ಟಾಪಿಕ್. ಬನ್ನಿ, ಇದರಿಂದ ನಾವೇನು ಡಿಸ್ಕಸ್ ಮಾಡಬೇಕು. ಆಲ್ಮೋಸ್ಟ್ ಇವತ್ತು ನಾವೇನು ಡಿಸ್ಕಸ್ ಮಾಡ್ತೇವೆ ಅಂದರೆ ಕೇವಲ ಅಪವರ್ತನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಬನ್ನಿ, ಅಪವರ್ತನ ಅಂದ್ರೆ ಫಸ್ಟ್ ಆಫ್ ಆಲ್ ಏನು? ಅಪವರ್ತನ ಅಂತಂದ ತಕ್ಷಣ ನಮಗೆ ನೆನಪಾಗಬೇಕಾಗಿದ್ದು ಏನಪ್ಪ ಅಂದ್ರೆ ಭಾಗಿಸ್ತಕ್ಕಂಥ ಸಂಖ್ಯೆಗಳು. ಏನು? ಭಾಗಿಸ್ತಕ್ಕಂಥ ಸಂಖ್ಯೆಗಳು. ಯಾವುದೇ ಒಂದು ಸಂಖ್ಯೆ ಇರಲಿ, ಸಿಂಪಲ್ ತಗೋರಿ, 10 ಇದೊಂದು ಸಂಖ್ಯೆ ಇದೆ. ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗಿಸಲ್ಪಡ್ತದಲ್ಲ ಆ ಸಂಖ್ಯೆ, ಈ ಸಂಖ್ಯೆ ಅಪವರ್ತನ ಅಂತೀವಿ. ಸೊ ಉದಾಹರಣೆ, ಈ 10 ಅನ್ನೋದು 2ರಿಂದ ಕಂಪ್ಲೀಟ್ ಆಗಿ ಭಾಗತ್ತೆ ನೋಡ್ರಿ. ಸೊ 2ರಿಂದ 2 5 10 ಭಾಗಾಗತ್ತಾ. ಸೊ ಶೇಷ ಈ ರೀತಿ 0 ಬಂದ್ರೆ ಅಂದ್ರೆ ಇದರ ಅರ್ಥ ಏನು? ನಿಶೇಷವಾಗಿ ಭಾಗ ಮಾಡೋದು ಅಂದ್ರೆ ನೋಡ್ರಿ, ಒಂದು ದತ್ತ ಸಂಖ್ಯೆಯನ್ನ ನಿಶೇಷವಾಗಿ ಭಾಗ ಮಾಡ್ತಕ್ಕಂಥ ಸಂಖ್ಯೆಗೆ ನಾವು ಆ ಸಂಖ್ಯೆಯ ಅಪವರ್ತನಗಳಂತ ನಾವೇನ್ ಮಾಡ್ತೀವಿ, ಇದರ ಅರ್ಥವನ್ನ ನೀಡ್ತಕ್ಕಂಥ ತೋರಿಸ್ತಾ ಇದೀವಿ. ಬನ್ನಿ, ಅಂದ್ರೆ ಈ 10 ಅದರಿಂದ ಭಾಗ ಆಗತ್ತಾ? 1ರಿಂದನೂ ಭಾಗ ಆಗತ್ತಾ? ಅಂದ್ರೆ 1 10 10. ತದನಂತರ 2ರಿಂದನೂ ಭಾಗ ಆಗುತ್ತಾ? 2 5 10. ತದನಂತರ 3ರಿಂದ ಭಾಗ ಆಗತ್ತಾ ಅಂತ ಚೆಕ್ ಮಾಡ್ರಿ. 3ರಿಂದ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ರಿ? 3 3 9, 10 9 1 ನೋಡ್ರಿ, ಇಲ್ಲಿ 1 ಉಳಿತು ಶೇಷ. ಅಂದ್ರೆ ಇದರರ್ಥ ನಿಶೇಷವಾಗಿ ಭಾಗ ಆಗಿಲ್ಲ. ಅಂದ್ರೆ ಅರ್ಥ ಏನು? ಶೇಷ ಉಳಿದದ ಅಂದ್ರೆ ಇದು ಕಂಪ್ಲೀಟ್ ಆಗಿ ಭಾಗ ಆಗ್ತಾ ಇಲ್ಲ. ಸೊ ಅಂದ್ರೆ ಯಾವುದೇ ಒಂದು ಸಂಖ್ಯೆನ ಭಾಗಿಸ್ತಾ ಇದೀವಿ ಅಂದ್ರೆ ಪೂರ್ತಿಯಾಗಿ 0 ಬರುವಂಗ ನಾವು ಭಾಗಿಸಿದಾಗ ಮಾತ್ರ ಅದಕ್ಕೆ ನಾವು ನಿಶೇಷವಾಗಿ ಭಾಗ ಆಗ್ತೈತೆ ಅಂತ ಹೇಳ್ತೀವಿ, ಅಪವರ್ತನ ಅಂತೀವಿ. ಹಾಗೆ 3ರಿಂದ ಭಾಗ ಆಗಲ್ಲ, ಹಾಗೆ 3 ಅದರ ಅಪವರ್ತನ. ಅದೇ ರೀತಿ 4ರಿಂದ ಭಾಗಿಸಿದ್ರೆ ಸಹ ಅದು ಶೇಷ 2 ಬರ್ತದ. ಸೊ ಹಾಗಾಗಿ ನೆಕ್ಸ್ಟ್ 5ರಿಂದ ಭಾಗಿಸಿದ್ರೆ 5 2 10. ಸೊ 5 ಸಹ 10ರ ಅಪವರ್ತನ ಆಗತ್ತ. ನೆಕ್ಸ್ಟ್ 6 ತಗೋರಿ, ಭಾಗ ಆಗಲ್ಲ ಅಂದ್ರೆ 6 ಅಲ್ಲಿ 6 4 ಉಳಿತದ. ನೆಕ್ಸ್ಟ್ 7ರಿಂದ ಭಾಗಿಸಿದ್ರೆ ಇಲ್ಲ, ಡೈರೆಕ್ಟ್ 10ರಿಂದ ಆಗುತ್ತಾ. ಸೊ ಇಲ್ಲಿ ನಮಗ 10ರ ಅಪವರ್ತನ ಕೇವಲ 1, 2, 5, 10 ಆಗಿರ್ತದ. ಅಂದ್ರೆ ಈ ಒಂದು ಸಂಖ್ಯೆಯ ಅಪವರ್ತನಗಳು ಏನ್ ಕೆಲಸ ಮಾಡ್ತಪ್ಪ ಅಂದ್ರೆ ಆ ಸಂಖ್ಯೆಯನ್ನ, ಅಂದ್ರೆ ಯಾವುದೇ ಒಂದು ಕೊಟ್ಟಂತಹ ದತ್ತ ಸಂಖ್ಯೆಯನ್ನ ಕಂಪ್ಲೀಟ್ ಆಗಿ ಭಾಗಿಸ್ತಾವ. 1ರಿಂದ ಇದು ಕಂಪ್ಲೀಟ್ ಆಗಿ ಭಾಗ ಆಗುತ್ತಾ, 2ರಿಂದನೂ ಭಾಗ ಆಗತ್ತಾ, 5ರಿಂದನೂ ಭಾಗ ಆಗತ್ತಾ, ತದನಂತರ ಹಂಗೆ 10ರಿಂದನೂ ಭಾಗ ಆಗತ್ತಾ. ಸೊ ಕೊಟ್ಟಂತ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳಿಗೆ ಆ ಸಂಖ್ಯೆಯ ಅಪವರ್ತನಗಳ ಅಂತೀವಿ. ಇದರಿಂದ ನಾವೇನ್ ನೋಡ್ಬೋದು, ಏನ್ ಅರ್ಥ ಆಗುತ್ತಾ ಜಸ್ಟ್ ಈಗ ನಾವು ಬರೆದಂತಹ ಅಪವರ್ತನಗಳಿಂದ ಕೆಲವೊಂದಿಷ್ಟು ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸರಿಯಾಗಿ ನೋಡ್ರಿ, ಏನ್ ಹೇಳುತ್ತಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಂದು ಸಂಖ್ಯೆ ಅಪವರ್ತನ ತಗೊಂಡ್ರೆ ಅತಿ ಚಿಕ್ಕ ಅಪವರ್ತನ 1 ಇರ್ತದ. ಸೊ ಅತಿ ಚಿಕ್ಕ ಅಪವರ್ತನ 1. ಸೊ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ನೀವೇನ್ ಮಾಡ್ತಾ ಇರ್ಬೇಕಪ್ಪ ಅಂದ್ರೆ ನೋಟ್ ಡೌನ್ ಮಾಡ್ತಾ ಇರ್ಬೇಕು. ಅತಿ ಚಿಕ್ಕ ಅಪವರ್ತನ 1. ಅದೇ ರೀತಿ ಯಾವುದೇ ಒಂದು ಸಂಖ್ಯೆ ತಗೊಂಡ್ರೆ ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಆಗಿರ್ತದ. ಅಂದ್ರೆ 10ಕ್ಕೆ 10 ಬಂತು. ಸೊ ಈ ಪಾಯಿಂಟ್ ನಿಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ, ಸೊ ಅತಿ ದೊಡ್ಡ ಅಪವರ್ತನ ಯಾವುದೇ ಸಂಖ್ಯೆ ಆಗಿರ್ಲಿ, ಅತಿ ದೊಡ್ಡ ಅಪವರ್ತನ. ಸೊ ನಾವು 10 ಅಂತ ಬರೆಯೋದಿಲ್ಲ. ಸೊ 10 ಇದ್ರೆ 10 ಬರುತ್ತೆ, 8ಕ್ಕೆ 8 ಬರುತ್ತೆ, 9ಕ್ಕೆ 9 ಬರುತ್ತೆ. ಹಾಗಾಗಿ ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಆಗಿರ್ತದ, ಅದೇ ಸಂಖ್ಯೆ. ಮತ್ತೆ ಇದರಿಂದ ಇನ್ನೊಂದು ಪಾಯಿಂಟ್ ನಾವ್ ಏನ್ ತಿಳ್ಕೊಂತೀವಪ್ಪ ಅಂದ್ರೆ, ಅಪವರ್ತನ ನಾವು ಎಣಿಸ್ಬೋದು 1 2 3 4 ಅಂತ. ಅಂದ್ರೆ ಅಪವರ್ತನಗಳನ್ನು ಎಣಿಕೆ ಮಾಡಬಹುದು. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಅಪವರ್ತನ ನಾವೇನ್ ಮಾಡಬಹುದು? ಎಣಿಕೆ ಮಾಡಬಹುದು. ಅಪವರ್ತನಗಳನ್ನ ಎಣಿಕೆ ಮಾಡಬಹುದು. ನೋಡ್ರಿ, ಎಣಿಕೆ ಮಾಡಬಹುದು. ಇದರ ಅರ್ಥ ಎಣಿಕೆ ಮಾಡಬಹುದು ಅಂತ ಬರ್ದಿವಲ್ಲ, ಈ ಪದಕ್ಕೆ ನಾವೇನ್ ಬಿಡೋದು? ಪರಿಮಿತ. ಪರಿಮಿತ ಅಂದ್ರೆ ಕೌಂಟ್ ಸಿಗ್ತಾವಂತ. ಅಪವರ್ತನಗಳು ಪರಿಮಿತ. ಪರಿಮಿತದ ವಿರುದ್ಧ ಪದ ಅಪರಿಮಿತ. ಅಪರಿಮಿತ ಅಂದ್ರೆ ಎಣಿಸಕ್ಕಾಗಲಾರ್ದಷ್ಟು. ಆದ್ರೆ ಅಪವರ್ತನ ಎಣಿಸಕ್ಕಾಗಲಾರ್ದಷ್ಟು ಏನಿಲ್ಲ. ಇಷ್ಟದವ 1 2 3 4 ಅಂದ್ರೆ ಯಾವುದೇ ಸಂಖ್ಯೆಯ ಅದ್ರ ಒಳಗೆ ಇರ್ತಾವ. ಆ ಸಂಖ್ಯೆ ದಾಟಿ ಹೋಗಕ್ ಸಾಧ್ಯನೇ ಇಲ್ಲ ಅಪವರ್ತನಗಳು. ಸೊ ಹಾಗಾಗಿ ಅತಿ ಚಿಕ್ಕ ಅಪವರ್ತನ 1, ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಅಪವರ್ತನ ಎಣಿಕೆ ಮಾಡೋದು. ಬೇಕಾದ್ರೆ ನಾವು ಇನ್ನೊಂದು ಚೆಕ್ ಮಾಡಿ ನೋಡಮ್ರಿ, ಕ್ಲಿಯರ್ ನೋಡ್ತೀರಿ. ಸೊ ಒಂದು ಅಪವರ್ತನ ಬೇಕಾದ್ರೆ ನೋಡಿ, ಈ 8ರ ಅಪವರ್ತನಗಳು ಯಾವ ನಾವು ನೋಡ್ಕೊಂತ ಹೋಗೋಣ. 8 ಯಾವ ಮಗ್ಗಿಂದ ಭಾಗ ಆಗುತ್ತೆ? ಫಸ್ಟ್ ಅತಿ ಚಿಕ್ಕ ಅಪವರ್ತನ 1ರಿಂದ ಭಾಗ ಹಾಗೆ ಆಗುತ್ತಾ ನೋಡ್ರಿ.
1ರಿಂದ 8 ಭಾಗ ಆಗುತ್ತಾ 1 ಎಂಟ್ಲೆ 8 ಎಂಟರಾಗ 8 ಅಂದ್ರೆ 0. ಸೊ 1 ಕಂಪ್ಲೀಟ್ ಡಿವೈಡ್ ಮಾಡ್ತು. ಅದೇ ರೀತಿ ನೆಕ್ಸ್ಟ್ 2ರಿಂದ ಭಾಗಿಸ್ರಿ 8ನ್ನ. ಸೊ 2 4 8 ಎಂಟರಾಗ 8 ಅಂದ್ರೆ 0 ಅಂದ್ರೆ ನೋಡ್ರಿ 0 ಬಂತು 0 ಬಂತು 2ರಿಂದ ಕಂಪ್ಲೀಟ್ ಭಾಗೈತೆ. ನೆಕ್ಸ್ಟ್ 3ರಿಂದ ಭಾಗಿಸ್ರಿ. 3 ಬಗ್ಗೆ 8 ಐತೆ ನೋಡ್ರಿ 3 2 6 ಎಂಟರಾಗ 6 2. ಇದು ಕಂಪ್ಲೀಟ್ ಭಾಗ ಆಗಿಲ್ಲ, ಹಾಗಾಗಿ 3 ಅಪವರ್ತನ ಆಗಕ್ಕೆ ಸಾಧ್ಯ ಇಲ್ಲ. ಕೇವಲ ಬೇಕಾದ್ರೆ 4ರಿಂದ ಚೆಕ್ ಮಾಡಿ ನೋಡ್ರಿ. 4ರಿಂದ 8ರ ಭಾಗಿಸ್ರಿ. 4 2 8 ಎಂಟರಾಗ 8 ಅಂದ್ರೆ 0 ನೋಡ್ರಿ. ಇಲ್ಲಿ 0 ಇಲ್ಲಿ 0 ಇಲ್ಲಿ 0. ನೆಕ್ಸ್ಟ್ ಬೇಕಾದ್ರೆ 5ರಿಂದ ಚೆಕ್ ಮಾಡ್ರಿ. ಸೊ 5 1 5 ಎಂಟರಾಗ 5 ಅಂದ್ರೆ 3. ಸೊ ವಿಶೇಷ ಉಳಿತು, ಇದು ಭಾಗ ಆಗಲ್ಲ. ನೆಕ್ಸ್ಟ್ 6ರಿಂದ ಚೆಕ್ ಮಾಡ್ರಿ. 6 1 6 6 1 6 ಎಂಟರಾಗ 6 2. ನೆಕ್ಸ್ಟ್ ಇಲ್ಲಿ 2 ಉಳಿತು. ನೆಕ್ಸ್ಟ್ 7ರಿಂದ ಚೆಕ್ ಮಾಡಿ ನೋಡ್ಕೊಳ್ಬೇಕಾರೆ 7 1 7 ಎಂಟರಾಗ 7 ಅಂದ್ರೆ 1. ನೆಕ್ಸ್ಟ್ 8ರಿಂದ ಚೆಕ್ ಮಾಡ್ರಿ. 8 8 1 8 ಎಂಟರಾಗ 8 0. ಸೊ ನಮಗೆ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ 0 ಬಂದ, ಇಲ್ಲಿ 0 ಬಂದ, ಇಲ್ಲಿ 0 ಬಂತು, ಇಲ್ಲಿ 0 ಬಂತು, ಮತ್ತೆ ಇನ್ನೆಲ್ಲಿ 0 ಬಂದ ಅಂದ್ರೆ ಎಲ್ಲೆಲ್ಲಿ 0 ಬಂದದಲ್ಲ ಅದರ ಅರ್ಥ ಅವು ನಿಜವಾದ ಅಪವರ್ತನಗಳು. ಅಂದ್ರೆ ನಿಶೇಷವಾಗಿ ಭಾಗಿಸ ಅಂದ್ರೆ 8ರ ಅಪವರ್ತನ 1. ನೆಕ್ಸ್ಟ್ ಇಲ್ಲಿ 0 ಬಂತು, ಇಲ್ಲಿ ಬಂತು ಅಂದ್ರೆ 2. ನೆಕ್ಸ್ಟ್ 4. ನೆಕ್ಸ್ಟ್ ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ನೆಕ್ಸ್ಟ್ ಡೈರೆಕ್ಟ್ 8. ಅಂದ್ರೆ 8ರ ಅಪವರ್ತನಗಳು 1 2 4 ಮತ್ತು 8. ಹಾಗಾಗಿ 8ರ ಅಪವರ್ತನಗಳ ಸಂಖ್ಯೆ ಒಟ್ಟು 4 ಇವೆ. ನಾನು ಹೇಳಿದ್ದೆಲ್ಲ ಆಗಲೇ ಅತಿ ಚಿಕ್ಕ ಅಪವರ್ತನ 1, ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಅಪವರ್ತನ ನಾವು ಎಣಿಸ್ಬೋದು, 4 ಅಂತ ಎಣಿಸಿದ್ವಿ. ಸೊ ಅತಿ ಸುಲಭವಾದಂತಹ ಟಾಪಿಕ್ ಇತ್ತು, ಅದಕ್ಕೆ ಹೇಳ್ತಿದ್ದಿಲ್ಲ. ನಮಗೇನು ಬರ್ಬೇಕು, ಮೊದಲು ಮಗ್ಗಿ ಬರ್ಬೇಕು. ಸೊ ಯಾವ ನಂಬರಿಂದ 8 ಭಾಗ ಆಗುತ್ತೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ ನಾವು ಅಪವರ್ತನಗಳನ್ನ ಗುರುತಿಸ್ಬೋದು. ಬನ್ನಿ ಅದೇ ರೀತಿ ನಾವಿನ್ನು ಒಂದು ಎಕ್ಸ್ಟ್ರಾ ನೋಡಮ್ರಿ. ಇನ್ನೊಂದು ನೋಡಮ್ರಿ. ಸೊ ಅಪವರ್ತನ ನಿಮ್ಗೆ ಗೊತ್ತಾಯ್ತು. ಈಗ ಅಪವರ್ತನ ಏನಾಗಿರ್ತದ್ರೆ ಅತಿ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ ಅಪವರ್ತನ. ಯಾವುದೇ ಸಂಖ್ಯೆ ಅತಿ ಚಿಕ್ಕ ಅಪವರ್ತನ 1, ಯಾವುದೇ ಸಂಖ್ಯೆ ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಸೊ ನೆಕ್ಸ್ಟ್ ಅಪವರ್ತನ ನಾವೇನು ಮಾಡೋದು, ಎಣಿಕೆ ಮಾಡೋದು ಅಂತ ಗೊತ್ತಾಯ್ತು. ಹಾಗಾದ್ರೆ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾದ ಅದರಲ್ಲಿ ಅಪವರ್ತನದಲ್ಲಿ ಅವಿಭಾಜ್ಯ ಸಂಖ್ಯೆ ಬಗ್ಗೆ ಸ್ವಲ್ಪ ಮಾಹಿತಿ. ಯಾಕಿದೆ ಅವಿಭಾಜ್ಯ ಸಂಖ್ಯೆ ಇಲ್ಲಿ ಸಹ ಬರ್ತದ ಅಂತಂದ್ರೆ, ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನ ಇರ್ತಾವ, ಹಾಗಾಗಿ ಅದು ಅವಿಭಾಜ್ಯ ಸಂಖ್ಯೆ ಆಗಿರ್ತದ. ಸೊ ಹಾಗಾಗಿ ಉದಾಹರಣೆ 11, ಇದೊಂದು ಅವಿಭಾಜ್ಯ ಸಂಖ್ಯೆ. ಇದಕ್ಕೆ ಕೇವಲ 2 ಅಪವರ್ತನ ಇರ್ತಾವ, ಅಂದ್ರೆ 1 ಮತ್ತು 11. ಉದಾಹರಣೆ 2, ಇದೊಂದು ಅಪವರ್ತನ. ಸಾರಿ, ಇದೊಂದು ಅವಿಭಾಜ್ಯ ಸಂಖ್ಯೆ, ಇದಕ್ಕೂ ಸಹ 1 ಮತ್ತು 2. ಉದಾಹರಣೆ ಮತ್ತೆ ನೆಕ್ಸ್ಟ್ 3, 3ರ ಅಪವರ್ತನ 1 ಮತ್ತು 3. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನು ಹೊಂದಿರುತ್ತೆ, ಅಂದ್ರೆ 1 ಮತ್ತು ಅದೇ ಸಂಖ್ಯೆ. ಸೊ ನೆನಪಿರ್ಬೇಕು ನಿಮ್ಗೆ, ಅಂದ್ರೆ ಅವಿಭಾಜ್ಯ ಸಂಖ್ಯೆ ಕೇವಲ ಅಂದ್ರೆ 1ರಿಂದ 100 ತನ ಅವಿಭಾಜ್ಯ ಸಂಖ್ಯೆಗಳು ನೀವು ಪಕ್ಕಾ ತಿಳ್ಕೊಂಡಿರ್ಲೇಬೇಕು ಮತ್ತು ನೆನಪಿಡ್ಲೇಬೇಕು. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನ ಕೇವಲ 2 ಇರ್ತಾವಂತ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಇನ್ನೊಂದು ನೆನಪಿರ್ಲಿ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಇರ್ತದ, ಹಾಗೂ ಅತಿ ಚಿಕ್ಕ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆನೂ 2 ಇರ್ತದ. ಸೊ 1 ಅಂಕೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆನೂ 2 ಇರ್ತದ. ಓಕೆ, ಮುಂದಕ್ಕೆ ನೋಡ್ರಿ. ಓಕೆ, ಅವಿಭಾಜ್ಯ ಓಕೆ, ಒಂದು ನಿಮಿಷ.